ಗಾಯ್ಸ್ ಫೈನಲಿ ನಾನು ಇರೋ ಮನೆಗೆ ಬಂದಿದ್ದೀನಿ. ನಾವು ಇದ್ದಿದ್ದು ಇಲ್ಲೇ ಬಾಡಿಗೆ ಮನೆ, ಇದೇ ಮನೆ ನೋಡಿ. ಇದು ನಮ್ಮ ಓನರ್ ಅವರು ಇದ್ರ ಮೊದಲು, ಅದಾದಮೇಲೆ ಮೇಲೆ ಶಿಫ್ಟ್ ಆಗಿದ್ದಾರೆ. ತುಂಬ ಸಖತ್ ಎಂಜಾಯ್ ಮಾಡ್ತಿದ್ದೆ ಅಲ್ಲಿ, ಚೈಲ್ಡ್ಹುಡ್ ಮೆಮೊರಿ. ನಾವಿದ್ದಿದ್ದು ಮನೆ ಇದು ಗೈಸ್. ಓನರ್ ಆಂಟಿ ಅವರೆಲ್ಲ ರಾಣಿ ಆಂಟಿ ಮನೇಲಿದ್ದಾರೆ, ಬನ್ನಿ ಸಿಗೋಣ. ಮನೇಲಿ ಇದು ರಾಣಿ ಆಂಟಿ ಅವರು ಇರೋ ಮನೆ ಇದು. ಮನೇಲಿ ಬಂದೆ, ಆಗಲೇ ಎಲ್ಲ ಮಾತಾಡ್ಸ್ಕೊಂಡು ಎಲ್ಲರ ಜೊತೆನೂ ಮಾತಾಡ್ಕೊಂಡಿದ್ದೀನಿ. ಆದರೂ ವೀಡಿಯೋ ಮಾಡಬೇಕಲ್ಲ, ವೀಡಿಯೋ ಮಾಡೋದು ಮರ್ತ್ಬಿಟ್ಟಿದ್ದೀನಿ, ಅದಕ್ಕೆ ಮಾಡ್ತಿದ್ದೀನಿ ವೀಡಿಯೋ. ಇವರು ನಮ್ಮ ಓನರ್ ಆಂಟಿ, ಇವ್ರ ಮನೇಲೇ ಬಾಡಿಗೆ ಇದ್ದಿದ್ದು ನಾವು. ನಮಸ್ಕಾರ ಹೇಳಿ. ಹಾಯ್ ಆಂಟಿ. ನಮ್ಮ ರಾಣಿ ಆಂಟಿ, ಅವ್ರ ಮಗಳು ಗಗನ. ಎಷ್ಟು ಚಿಕ್ಕವಳಿದ್ರು ಅಂದರೆ ಇವಾಗ ನೋಡಿ ಎಷ್ಟು ಹೈಟ್ ಆಗಿದ್ದಾಳೆ, ಫುಲ್ಲು ಬೆಳೆದ್ಬಿಟ್ಟಿದ್ದಾಳೆ. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ನಂದು ಅಂತ, ಮದುವೆ ಆಗಿ ಆಂಟಿ ಆಗಿಬಿಟ್ಟಿದ್ದಾಳೆ. ಗೈಸ್ ಫೈನಲಿ ನಾವು ಇರೋ ಮನೆಯೆಲ್ಲ ತೋರಿಸಿದ್ದೀನಿ. ಇಲ್ಲಿದ್ದು ಎಂಜಾಯ್ ಮಾಡಿ 20 ವರ್ಷ ಇದ್ದು ಎಂಜಾಯ್ ಮಾಡಿ ಹೋಗಿದ್ದೀನಿ. ಆದ್ರೂ ಇಲ್ಲಿ ಬಂದಾಗೆಲ್ಲ ಮೆಮೊರೀಸ್ ಕಾಡ್ತಾನೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರದಲ್ಲಿರೋದು ಹಾಗೆ ಆಗುತ್ತೆ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಫೈನಲಿ ಚಿಂಟು ಹೇಗಿದೆಯಪ್ಪ? ಚೆನ್ನಾಗಿದ್ದಾನ. ಏನು ಈಗ ಗೊತ್ತಾಯ್ತಾನ ಅಡ್ರೆಸ್ಸು? ಹಿಂಗೆ ಗೊತ್ತಾಯ್ತಾ ಅಡ್ರೆಸ್ಸು? ನಿಮ್ಮಪ್ಪ ಅಂದ್ರಲ್ಲ ಕ್ರಾಸ್ ಅಂತ. ಮೊತ್ತೋಗಿದ್ಯಾ ಸ್ಟೇಡಿಯಂ ಅಂತ? ಆ ಕಡೆ ರೋಡ್ ನೆನಪಿದೆ ನನಗೆ. ನಿಮ್ಮ ಚೆಡ್ಡಿ ದೋಸ್ತಲ್ಲ, ಚೆಡ್ಡಿ ಬ್ರದರ್ ಇವನು. ಎಷ್ಟು ಹೈಟಾಗಿ ಹೋಗಿದೆ ನೀನು. ಹಾಯ್ ನಾನು ಗೊತ್ತಿಲ್ಲ, ವೈರಲ್ ಆಗೋಗ್ಲಿ. ವೈರಲ್ ಬಿಡ. ಚಿಂಟು ಅವ್ರ ಮನೆಗೆ ಬಂದು ಮುದ್ದೆ ಊಟ ಮಾಡಿ, ಭೂಮಿ ನೋಡಿ ಎಷ್ಟು ವರ್ಷ ಆಯ್ತು ನೋಡಿ ಇವಳನ್ನ. ಎಲ್ಲರೂ ಚೇಂಜ್ ಆಗಿದೆ. ಚಿಂಟು ಹೆಂಗಿದ್ದಾನೆ ಅಂದರೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಇವಾಗ ಹೆಂಗಾಗಿದೆ ನೋಡಿ. ಫೈನಲಿ ಅರುಣ್ ಆಂಟಿಯವರು ಚೆನ್ನಾಗಿದ್ದಾರೆ. ಫೈನಲಿ ಮುದ್ದೆ ಊಟ ಆಯಿತು, ಇನ್ನೇನಿಲ್ಲ ಹೋಗೋದು. ನಾಳೆ ಹೋಗ್ತೀನಿ ಮತ್ತೆ ಕೋಲಾರ್ಗೆ, ಬಾಲ್ಕೋಟ್ಗೆ ಹೋಗ್ತೀನಿ. ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ಮತ್ತೆ ಏನಾದರೂ ಹೇಳೋದಿದೆಯಾ? ಏನಿಲ್ಲ. ಹಾಂ, ನಾನು ಚೇಂಜ್ ಆಗಿದ್ದೀನಾ? ಏನಿಲ್ಲ. ಹಂಗಿದೆಯಾ? ಸೇಮ್ ಹಂಗೆ ಇದೀನಾ ಆಂಟಿ? ನೀವೆಲ್ಲ ಚಿಂಟು ಹೆವಿ ಚೇಂಜ್ ಆಗಿದ್ದಾನೆ. ಹೆವಿ ಅಂದರೆ ಹೆವಿ ಚೇಂಜ್ ಆಗಿದ್ದಾನೆ. ಅದೇ ಹಳೆ ಫೋಟೋ ಹಾಕ್ತೀನಿ ನೋಡಿ, ಹೆಂಗಿದೆ, ಹೆಂಗೆ ಟ್ರಾನ್ಸಾಕ್ಷನ್ ಆಗಿದ್ದಾನೆ ಅಂತ ನೋಡ್ರಿ. ಓಕೆ, ಹಾಂ ಅದಾ ಬಿರಿಯಾನಿ. ಓಕೆ ಗಾಯ್ಸ್, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ನನ್ನ ನೋಡೋಕ್ಕೆ ನನ್ನ ಫ್ರೆಂಡು ಶಶಿ ಕಿರಣ್ ಬಂದಿದ್ದಾನೆ ಬೆಂಗಳೂರಿಂದ. ಅಲ್ಲಿ ನೋಡಲ್ಲಿ ಅವ್ನು ಕಿತ್ಕೊಂಡು ಬಂದ ನೋಡು. ಏ ಪ್ರಭು ಹರಾಮ್ ಏಕ ಹೋಗಯ್ಯ ಗಾಳ ಮೇ ಪಾಣಿ ಏನಂದ, ಏನು ಹೇಳ ಲೌಡ ಬೀಪ್. ಮತ್ತೆ ಮಚ್ಚ ಹೆಂಗಿದ್ಯಾ? ಏನು ಸಮಾಚಾರ? ಏಯ್ ನನ್ನನ್ನು ನೋಡು, ಕ್ಯಾಮ್ರಾ ನೋಡಬೇಡ. ಏನೋ ಫುಲ್ ಚೇಂಜ್ ಆಗೋಗಿದ್ಯಾ? ಹಾಂ, ಫೈನಲಿ ನನ್ನ ದೋಸ್ತು ಅಂಗಡಿ ರೆಡಿ ಆಗ್ತಿದೆ. ಎಲ್ಲರೂ ಐರನ್ ಮಾಡ್ತಿದ್ದಾರೆ. ಬೇಗ ಯಾವ್ದು ಬಾಲ್ಕೊಟ್ಟವ್ರು ಬರ್ತಾರೆ. ಇವಾಗ ಹೇಳು, ನಾಳೆಗೆ ತಾನೆ? ಇವಾಗ ಹೇಳು, ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ. ಹೇಳೋ. ಆಫರ್ ಹೇಳೋ. ಆಫರ್ ಇಲ್ಲ ಗುರು, ನಾ ಬರೀ ನಮ್ಮ ಕೋಲಾರ ಅವ್ರಿಗೆ ಮಾತ್ರ ಹಾಕೋ ಇದನ್ನ. ನೋಡಿ ಗಾಯ್ಸ್, ಅಂಗಡಿ ಹೆಸರು ಏನು ಗೊತ್ತಾ? ವಿವನ್ ತೋರಿಸ್ತೀನಿ ನೋಡಿ. ಅವ್ರು ನೋಡಿ, ಆಚೆ ಹೋಗಿ ವಿವಾನ್ ಫ್ಯಾಷನ್. ಫೈನಲಿ ಅಂಗಡಿ ಲುಕ್ ಈ ಥರ ಇದೆ. ನಾನು ಡೋರ್ ಹಾಕ್ಸ್ಬೇಕು. ಟೋಟಲ್ ಕಲೆಕ್ಷನ್ಸ್ ಇಷ್ಟೊಂದಿದೆ, ಎಲ್ಲ ಒಂದೊಂದು ಥರ ಪ್ರೈಸು. ಟೋಟಲ್ ಬಿಲ್ಸ್ 4 ಇದೆಯಾ ಇಲ್ವಾ?
ಓಕೆ, ನಾಳೆ ಸಿಗೋಣ. ಬಾಯ್ ಬಾಯ್. ಗೈಸ್, ಫೈನಲಿ ಓಪನಿಂಗ್ ಆಯಿತು. ನೋಡಿ ಕಲೆಕ್ಷನ್ಸ್ ಈ ಥರ ಇದೆ. 1050ಗೆ 3, 1000ಗೆ 4. ಪ್ಯಾಂಟ್ಸಿನ ಬರೋದಿದೆ ಸ್ಟಾಕು, ಖಂಡಿತ ಬರುತ್ತೆ. 2 ದಿನಕ್ಕೆ ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ತೊಗೊಳ್ಳಿ. V1 ಫ್ಯಾಷನ್ ಕಡೆಯಿಂದ, V1 ಫ್ಯಾಷನ್ ಕಡೆಯಿಂದ ನೋಡಿ ಪೂಜೆ ಎಲ್ಲ ಆಗಿದೆ. ಫೈನಲಿ ನನ್ನ ಫ್ರೆಂಡ್ ಅಂಗಡಿ ಓಪನಿಂಗ್ ಆಯಿತು. ಇನ್ನೇನು ಬಾಲ್ಕೊಟ್ಟು ಹೋಗೋ ಸಮಯ. ಇವತ್ತು ಹೋಗ್ತೀನೋ ಇಲ್ಲ ನಾಳೆ ಹೋಗ್ತೀನೋ ಗೊತ್ತಿಲ್ಲ. ಬಟ್ ಇವತ್ತೇ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಬಿಟ್ಟರೆ ಇವತ್ತೇ ಹೋಗ್ತೀನಿ, ಇಲ್ಲ ನಾಳೆ ಹೋಗ್ತೀನಿ. ಓಕೆ, ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಗಾಯ್ಸ್, ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಯೂಟ್ಯೂಬಲ್ಲಿ ಮಸಾಲೆ ಪುರಿ ಮಾಡಿದ್ದು ವಿಡಿಯೋ ನೋಡಿಬಿಟ್ಟು ಕೋಲಾರಿಗೆ ಬಂದಿದ್ದೀನಿ ಅಲ್ವಾ, ಅದಕ್ಕೆ ನನ್ನ ಫ್ರೆಂಡು ಮಸಾಲೆ ಪುರಿ ತಿನ್ನಿಸಿದ್ದಾರೆ. ನನ್ನನ್ನು ತಿನ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಮಸಾಲೆ ಪುರಿ ತಿನ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಎಷ್ಟು ಪ್ಲೇಟ್ ತಿನ್ನಿಸ್ತೀಯ ಮಚ್ಚ? ಎಷ್ಟು ತಿಂತೀಯ ಅಷ್ಟು ಬೇಡ. ನೋಡು, ಎಷ್ಟು ತಿನ್ತೀನೋ ಅಷ್ಟು ತಿನ್ನಿಸ್ತಾನಂತೆ. ಒಂದೇ ಪ್ಲೇಟ್ ಸಾಕು, ಜಾಸ್ತಿ ಬೇಡ. ಬನ್ನಿ ಗ್ಯಾಸ್, ಫೈನಲಿ ಮಸಾಲೆ ಪುರಿ ತಿನ್ಸಕ್ಕೆ ಬಂದಿದ್ದಾನೆ ನನ್ನ ಫ್ರೆಂಡು. ಓಯ್ ನೋಡ ಇಲ್ಲಿ, ಫೈನಲಿ ಮಸಾಲೆ ಪುರಿ. ನಾನು ಬಿಜಾಪುರಿಂದ ಬಂದಿರೋದು, ಬಿಜಾಪುರ ಎಲ್ಲರೂ ಗೊತ್ತಾ. ಅದಕ್ಕೆ ಫೈನಲಿ ಅಂಗಡಿ ಕರ್ಕೊಂಡ್ಬಂದಿದ್ದಾನೆ ಮಸಾಲೆ ಪುರಿ ತಿನ್ಸೋಕ್ಕೆ. ತಿನ್ನೋಣ. ಫೇಮಸ್ ಅಂಗಡಿ ಅಂತ, ಫುಲ್ ಫೇಮಸ್ ಅಂಗಡಿ ಅಂತ. ನೋಡೋಣ. ತುಂಬ ವರ್ಷಗಳ ನಂತರ ನಾನು ಯೂಟ್ಯೂಬಲ್ಲಿ ಮಾಡಿ ತಿಂದು, ಅದೇನು ಅಷ್ಟೇ ಕಷ್ಟ ನೋಡೋಕ್ಕಾಗದೆ ನೋಡಿ, ನನ್ನ ಕಷ್ಟ ನೋಡಿ ಇವಾಗ ತಿನ್ನಕ್ಕೆ ಕರ್ಕೊಂಡ್ಬಂದಿದ್ದಾರೆ ಮಸಾಲೆ ಪುರಿ. ಬರುತ್ತೆ ಇವಾಗ ಮಸಾಲೆ ಪುರಿ ತಿನ್ನೋಣ. ಸೊ ಗಾಯ್ಸ್, ಫೈನಲಿ ಮಸಾಲೆ ಪುರಿ ಅರೈವ್ಡ್. ಸುಮಂತ್ ಟೇಸ್ಟ್ ಮಾಡಲು ಪ್ರಾರಂಭವಾಗಿದ್ದಾನೆ. ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬಲ್ಲಿ ಮಾಡಿ ತಿಂದಿದ್ದೆ, ತಿಂತಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಒನ್ ಮರ ಅನ್ಬೇಕು. ಮಸಾಲೆ ತಗೊಂಡಿದ್ದೇನೆ. ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದೆ.